ನಮ್ಮ ಜೊತೆಗೆ ಇದೀಗ ಕಾಂಗ್ರೆಸ್ನ ಹಿರಿಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಕಮಲಾಕರ್ ಭಟ್ ಅವರ ವಿಚಾರಕ್ಕೆ ಸಂಬಂಧಿಸಿದೆ ನೀವು ಒಂದು ಟ್ವೀಟ್ ಮಾಡಿದ್ದೀರಾ, ಏನು ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಿಸಿದೆ? ಈಗ ಒಬ್ಬ ಅಮಾಯಕ ಹಿಂದುಳಿದ ವರ್ಗದ ಹುಡುಗ ಆ ಒಂದು ಸ್ವಾಭಿಮಾನದ ಪ್ರಶ್ನೆ ಬಂದಾಗ, ಒಂದು ಹೆಣ್ಮಗಳ ಗೌರವವನ್ನು ರಕ್ಷಣೆ ಮಾಡೋಕ್ಕೆ ಹೋದಾಗ ಯಾವ ಜ್ಯೋತಿಷ್ಯ ಅಂಥೇಳಿ ಒಂದು ಹೆಣ್ಮಗಳ ಮೇಲೆ ದುರಾಚಾರ ನಡೆಸ್ತಾ ಇದ್ದ ಅವ್ರು ಕೊಲೆ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಸಾಬೀತಾಗಿದೆ. ಅದು ಕೋರ್ಟಲ್ಲಿ ಮುಂದೆ ಹೋಗುತ್ತೆ. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಇವರಿಗೆಲ್ಲ ಬೆಂಬಲವಾಗಿ ಉತ್ತೇಜನ ಕೊಡ್ತಾ ಇದ್ದಂಥ ಒಂದು ಪಕ್ಷದವರೆಲ್ಲ ಪಕ್ಷದ ನಾಯಕರು, ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಗುತ್ತಿಗೆದಾರದು ಸಂಸ್ಕೃತಿ ಸಂಸ್ಕಾರದ್ದೆಲ್ಲ ಮಾತಾಡೋ ಜನ ಇಂಥವ್ರಿಗೆ ಬೆನ್ನು ತಟ್ಬಿಟ್ಟು ಅಮಾಯಕರದ್ದೆಲ್ಲ ಹಿಂಗೆ ಕೊಲೆ ಆಗ್ತಾ ಇದೆ. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಜ್ಯೋತಿಷಿಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಅಂತೇಳಿ ಅವ್ರ ಹತ್ರ ಹೋಗ್ತಾರೆ ಸರ್. ಆದರೆ ಮಹಿಳೆಯನ್ನೇ ಅನೈತಿಕಕ್ಕೆ ಬಳಸ್ಕೊಂಡಿರುವಂಥದ್ದು ಮತ್ತು ಅಮಾಯಕ ವಸಂತ್ ನಾಯಕ್ ಅವರು ಕೊಲೆ ಆಗಿರೋದು ಯಾವ ರೀತಿಯಾಗಿ ತನಿಖೆ ಆಗ್ಬೇಕಂತ? ಇದು ಖಾಲಿಯ ಅಮಾಯಕ ಅಂತ ಹೇಳ್ಬೇಡಿ ಆ ಕಮಲಾಕರನ್ಗೆ. ಈಗ ವಸಂತ್ ನಾಯಕ್ ಕೊಲೆ ಆಗಿರೋದು, ಕಮಲಾಕರ ಕೊಲೆ ಮಾಡಿರೋದು. ಇವರೆಲ್ಲ ಯಾರು ಶಿಷ್ಯರು ಅಂದರೆ ಆ ದೆಹಲಿಯಲ್ಲಿ ಆಸಾರಾಮ್ ಬಾಪು ಅಂತ ಒಬ್ಬ ಇದ್ದಾನೆ. 45 ರೇಪ್ ಕೇಸ್ಗಳಲ್ಲಿ ಇದ್ದಾನೆ. ಅವರು ಯಾರಾದರೂ ಸಾಕ್ಷಿ ಕೊಟ್ಟವ್ರಿಗೆ ಕೊಲೆ ಮಾಡಿಸ್ತಾನೆ. ಅದೇ ದಾಟಿ ಇವ್ರಿಗೂ ಶುರುವಾಗಿದೆ. ಆದ್ದರಿಂದ ಸ್ವಯಂ ಘೋಷಿತ ಸಂಸ್ಕಾರ ಸಂಸ್ಕೃತಿಯ ಪಕ್ಷ, ಸ್ವಯಂ ಘೋಷಿತ ಸಜ್ಜನರ ಪಕ್ಷ, ಸ್ವಯಂ ಘೋಷಿತ ಶುದ್ಧ ಹಸ್ತದ ಪಕ್ಷ ಇಲ್ಲದೇ ಇರೋ ಇವರೆಲ್ಲ ಸ್ವಲ್ಪ ಎಚ್ಚರದಿಂದ ಇರಲಿ, ಹೆಣ್ಣುಮಕ್ಕಳು ಸುರಕ್ಷಿತವಾಗಿರಲಿ. ಕಮಲಾಕರ್ ಭಟ್ರಿಗೆ ಅವರ ಬೆಂಬಲ ಇದೆ ಅಂತ ಹೇಳ್ತೀರಾ? ಇಲ್ಲ, ಆ ಪಕ್ಷದವರೆಲ್ಲ ಅವ್ರಿಗೆಲ್ಲ ಬೆನ್ತಟ್ಟಿರೋದು. ಬೆನ್ತಟ್ಟಿರೋ ಇದು ಆಸಾರಾಮ್ ಬಾಪು ಅಂತ ಹೇಳ್ಬಿಟ್ನಲ್ಲ. ಆಸಾರಾಮ್ ಬಾಪುಗೆ ಯಾರ್ಯಾರು ಹೋಗಿ ಕಾಲಿಗೆ ಬಿದ್ದಿದ್ದಾರೆ ಅನ್ನೋದು ಬೇಕಾದ್ರೆ ಅದು ಒಂದು ಬೇಕಾದ್ರೆ ಟ್ವೀಟ್ ಮಾಡ್ತೀನಿ ನಾಳೆ. ಈಗ ಇಬ್ಬರು ಮಕ್ಕಳು ಅನಾಥರಾಗಿರುವಂಥದ್ದು ಮತ್ತು ಅಮಾಯಕ ವಸಂತ್ ನಾಯಕ್ ಅವರು ಕೊಲೆ ಆಗಿರುವಂಥದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ಯಾವ ರೀತಿಯಾಗಿ ತನಿಖೆ ಮಾಡಬೇಕಂತೀರಾ? ಸರ್ಕಾರ ತೀವ್ರವಾದ ತನಿಖೆ ಮಾಡಬೇಕು. ಇಂಥ ಡೋಂಗಿಗಳನ್ನೆಲ್ಲ ಜೈಲಿಗೆ ಎಲ್ಲರೂ ಅಟ್ಟಬೇಕಾಗುತ್ತೆ. ಇಲ್ಲಾಂದರೆ ಇನ್ನೂ ಎಷ್ಟೋ ಜನ ಅಮಾಯಕರು ಬಲಿಯಾಗ್ತಾರೆ. ಇದಿಷ್ಟು ಬಿ.ಕೆ. ಹರಿಪ್ರಸಾದ್ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.